ಹೆದರ್ಬೇಡ, ನೀನ್ ಹೇಳು. ಹೆದರ್ಬೇಡ, ದೊಡ್ಡ ಬಾಯಿನ ಒಂದಿದ್ದಾನೆ. ನೀನ್ ಹೆದರ್ಬೇಡ, ಹೇಳು. ಹೆದರುವುದು ಎದುರಿಗೆ ಏ ಹೆಡ್ಡ, ಏನೋ ದಡ್ಡ ದಡ್ಡ ನಿನ್ನ ಅಪ್ಪ. ನಿನ್ನ ಅಜ್ಜ. ಅವಕಾಶ ಕೊಟ್ಟದ್ ನೀನಲ್ಲ. ಇಷ್ಟೊತ್ತು ಎಲ್ಲಿದ್ದೀಯ? ನಮ್ದೆಲ್ಲ ಟೋಟೋಣ. ಇವತ್ತು ನೆಡಬೇಕು, ನಾಳೆ ಕೊಯ್ಬೇಕು. ನಿನ್ನದು ಟಾಟಾ ಡಾಡಣ ಯಾಕೆ? ನಿನಗೆ ಗೊತ್ತಿರುವುದೇ ಟಾಟಾ ಡಾಡಣ. ನಮಗೆ ಅದಕ್ಕಿಂತ ಮುಂದಿನ ಅಕ್ಷರ ಗೊತ್ತುಂಟು. ಇಲ್ಲಿಗೆ ನಿನ್ನನ್ನ ಕರೆಸಿದ್ದು ನಾನು, ನಿನಗೆ ಅದೇ ಗೊತ್ತುಂಟು. ಅಂದ್ರೆ ನೀ ಕರೆದದ್ದಲ್ಲ, ನಾ ಕರೆಸಿದ್ದು. ನೀನು ನಾನು ಹೇಳಿ ಕರೆಸಿದ್ದು. ಬೇಡ, ಅದಕ್ಕೆ ನೀನೇ ಬೇಡ. ಯಾರೋ ಕೊಟ್ಟು ಕರೆಸು ಅಂತ ಹೇಳಿದ್ರೆ ಯಾವ ಮಗನೂ ಕರೆಸ್ತಾನೆ. ಅದು ನೀ ಎಷ್ಟು ಧರ್ಮರಾಯನ ಮಾತು ಕೇಳಿದಾಗ ಮಗು ತಡ್ಕೊಳ್ಳಿಕ್ಕೆ ಆಗ್ಲಿಲ್ಲ. ಹೌದಾ? ಕಾರಣ ಓ ಇಷ್ಟೇ ಸಣ್ಣ ಬಾಯಿ. ಅದು ಎಷ್ಟು ದೊಡ್ಡ ಮಾತು ಉರುಳಿಸಿ ಬಿಟ್ಟಿಯೋ ಧರ್ಮರಾಯ. ಅದ ಯುದ್ಧಕ್ಕಾಗಿ ಆಯ್ಕೆ ಮಾಡಿದೆ ಅಂತಾದ್ರೆ ನಾನು ಬರ್ತೇನೆ. ನೀನು ಅದ ಯುದ್ಧಕ್ಕೆ ನಿನ್ನಯ ಕೊಲು ಏನು? ಈ ಗಥಾಯುದ್ಧದಲ್ಲಿ ನಿನ್ನ ಬಲು ಏನು ಎನ್ನುವುದನ್ನು ಯಾರಿಂದಲೂ ಕೇಳಿ ತಿಳಿಯಬೇಕಾದಂತ ಅಗತ್ಯ ಕೌರವೇಶ್ವರನದ್ದಲ್ಲವೇ ಅಲ್ಲ. ನಾನು ತಿಳಿದಿದ್ದೇನೆ. ನೀನು ಧರ್ಮದ ನಾಲ್ಕು ಮಾತಾಡ್ಲಿಕ್ಕೆ ಕಟ್ಟಿಲ್ಲ, ಧರ್ಮ ಬೋಧನೆ ಮಾಡ್ಲಿಕ್ಕೆ ಕಟ್ಟಿಲ್ಲ. ಅದನ್ನು ಹೊರತುಪಡಿಸಿದ್ರೆ ಕದನ ಕೋಲಾಹಲವಾಗಿ ಎದ್ದು ನಿಂತಾದ್ರೆ ಈ ಗದಾಯುದ್ಧಕ್ಕೆ ನೀನು ಜನವೇ ಅಲ್ಲ. ಹಾಗಂತ ಯಾವುದಕ್ಕೂ ಅಲ್ಲ ಅಂತ ಕಂಗಾಲಾಗಬೇಡ. ಕೆಲವು ಕ್ಷೇತ್ರಕ್ಕೆ, ಕೆಲವು ವ್ಯವಹಾರಕ್ಕೆ ನೀನೇ ಸೂಕ್ತ. ಅದಕ್ಕೆ ಸಾಕ್ಷಿ ವಿರಾಟ ನಗರದಲ್ಲಿದ್ದಾಗ ನೀನು ಧರ್ಮನಂದನಾಗಿರಲಿಲ್ಲ. ಅಲ್ಲಿ ಕಂತ ಸನ್ಯಾಸಿಯಾಗಿದ್ದೆ. ದೇವ್ರ ಕೋಣೆ ಸೇರ್ಕೊಂಡು ಪೂಜಾ ಕಾರ್ಯ ಹರ 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 ಶಂಭೋ ಮಹಾದೇವ ಅಲ್ವಾ? ದೇವ್ರ ಪೂಜೆ ಮಾಡ್ಲಿಕ್ಕಾದಿತ್ತು. ಅದನ್ನು ಹೊರತುಪಡಿಸಿದರೆ ಇನ್ನೊಂದು ವಿಷಯದಲ್ಲಿ ನೀನು ಎತ್ತಿದ ಕೈ ಗಡ 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 ಯಾವುದು ಬಾಯಲ್ಲಿ ನೀರು ಬರ್ತದೆ. ಜೋಜಾಡುವುದಕ್ಕೆ ನೀನಾಗಬಹುದು. ಅದನ್ನು ಹೊರತುಪಡಿಸಿ ಕಥಾಯುದ್ಧಕ್ಕೆ ನೀನಾಗಲಿಕ್ಕಿಲ್ಲ. ನಾನಾಗುವುದಿಲ್ಲ. ಇನ್ನು ಮತ್ತೊಬ್ಬ ಅರ್ಜುನ ಮೂರು ಲೋಕದ ಗಂಡ, ದಶನಾಮಾಂಕಿತ ದಾರಿ, ಪ್ರತಿಯಿಲ್ಲದ ಪ್ರತಾಪಿ. ಇಷ್ಟು ಸಣ್ಣ ಪ್ರಾಯದಲ್ಲಿ ಎಷ್ಟು ಬಿರುದು ಬಾವಲಿಗಳು. ಅದೆಲ್ಲ ಯಾಕೆ ಬಂದದ್ದು? ಹೊಗಳುವ ವರ್ಗ ನಮ್ಮದ್ದೇ ಇದ್ರೆ, ಪ್ರಚಾರಕ್ಕೊಂದು 4 ಜನ ನಮ್ಮವರೇ ಹುಟ್ಟುಕೊಂಡ್ರೆ ಯಾರು ಏನು ಬೇಕಾದರೂ ಆಗಿ ವಿಜೃಂಭಿಸಬಹುದು ಎನ್ನುವುದಕ್ಕೆ ಸಾಕ್ಷಿ ಅರ್ಜುನ. ಇಲ್ಲಿವರೆಗೆ ಸರಿಯಾಗಿ ಒಂದು ಹೆಂಡತಿಗೆ ಪರಿಪೂರ್ಣ ಗಂಡ ಆಗಲಿಲ್ಲ. ಅಂಥದ್ರಲ್ಲಿ 3 ಲೋಕದ ಗಂಡ ಎನ್ನುವ ನಿಗಳತೆಗೆ ಪಾತ್ರನಾದ ಯಾಕೆ? ಎಲ್ಲ ಪ್ರಚಾರ ತಂತ್ರ. ನಿಮ್ಮವರೇ ಹೊಗಳಿದ್ದು. ಹಾಗಂತ ಯೋಗ್ಯತೆ ಇಲ್ಲವೋ ಉಂಟವನಲ್ಲಿ? ಬಾಣ ಪ್ರಯೋಗಿಸುವುದಕ್ಕಾದೀತು. ತಿಳುಗಾರಿಕೆಯಲ್ಲಿ ನೈಪುಣ್ಯತೆಯನ್ನು ಸಾಧಿಸಿದ್ದಾನೆ. ಗದಾಯುದ್ಧಕ್ಕವ ಅಲ್ಲ, ಸಣ್ಣವ ಅರ್ಜುನ. ಅವನು ಯಾವುದಕ್ಕೂ ಆಗುವುದಿಲ್ಲ ಅಂತ ತಿಳಿಬೇಡ. ಅಯ್ಯೋ ನಾರಾಯಣ, ಅಯ್ಯೋ ನಾರಾಯಣ ಅಂದೆ. ದೇವರು ನೀವು ನಮ್ಮ ದೇವರನ್ನೇ ಕರೆದದ್ದು ಈಗ ನಿಮ್ಮ ಜಾಗ ಅಲ್ವಾ? ಹಾಗಾಗಿ ಆ ಅರ್ಜುನ ವಿರಾಟ ನಗರದಲ್ಲಿದ್ದಾಗ ಹೆಣ್ಣು ಅಲ್ಲದ ಗಂಡು ಅಲ್ಲದ ಅದೇನೋ ಒಂದು ಜಾತಿ ಅರಗಂಡಾಗಿದ್ದಂತೆ. ನೋಡು ನೀವು ನೋಡ್ಕೊತಿದ್ದೀನಿ. ಅಂದರೆ ಬ್ರಾಹ್ಮಣೆಯಾಗಿದ್ದನಂತೆ. ನಾಟ್ಯಾಭ್ಯಾಸ ಮಾಡಿಸ್ತಾ ಇದ್ದಂತೆ. ಹೆದರ್ಬೇಡ, ದೊಡ್ಡ ಬಾಯಿನ ಒಂದಿದ್ದಾನೆ. ಹೆದರುವುದಲ್ಲ. ಅವ ಇವತ್ತು ಹೇಳುದಿದ್ರು ಮಾಡುವ, ನೀನು ಹೇಳು. ನೋಡ್ತಿದ್ದ ಏನ್ ಮಾಡೋಣ, ಎಲ್ಲ ಅನುಕೂಲ ಇಲ್ಲ. ಅದಲ್ಲ, ನಾವೇನು ಬರಿಗೈಲೇ ಬರಲಿಲ್ಲ. ನೀರಿನ ಮೇಲೆ ಇಲ್ಲಿಗೆ ಬರುವಾಗಲೇ ನಾವು ಸಿದ್ಧತೆಯಲ್ಲೇ ಬಂದಿದ್ದೇವೆ. ನಾವು ಎಷ್ಟು ನೋಡ್ತಾನೆ ಅಂತ ಇವತ್ತೇ ನೋಡ್ಬೇಕು. ಎಷ್ಟಿದ್ರು ನೀರಿನಲ್ಲಿ ಒದ್ದೆಯಾಗಿ ಸಿದ್ಧ ಆದನು. ಹಾಗಾಗಿ ಅವ 4 ಹೆಜ್ಜೆ ಹೇಳ್ಕೊಡುವುದಕ್ಕಾದೀತು. ಬಿಟ್ರೆ ಅವ ಗಥಾಯುದ್ಧಕ್ಕೆ ಬೇಡ. ನಕುಲ ಸಹದೇವರು ಚಿಣ್ಣರು ಯಮಣರು. ಅಂದ್ರೆ ಪ್ರಾಯದಲ್ಲಿ ಅಲ್ಲ, ಅನುಭವದ ವಿಷಯದಲ್ಲಿ ಅವರಿನ್ನೂ ಚಿಣ್ಣರು. ಒಬ್ಬ ಭೂತಕಾಲವನ್ನು ಹೇಳಿದ್ರೆ ಇನ್ನೊಬ್ಬ ಭವಿಷ್ಯತ್ ಕಾಲವನ್ನು ಹೇಳ್ತಾನಂತೆ. ನಾಳೆ ಆಗಬಹುದಾದದ್ದನ್ನು, ನಿನ್ನೆ ಆಗಿ ಹೋದದ್ದನ್ನು ಹೇಳುವವರು ಬಿಟ್ರೆ ಇವತ್ತಿಗೆ ಏನು ಅಂತ ಕೇಳಿದ್ರೆ ಅವರಲ್ಲಿ ಉತ್ತರ ಇಲ್ಲ. ಆದ್ರಿಂದ ಇವರು ಯಾರು ನಮಗೆ
ಆಹಾ, ನಾನು ಬೇಡ, ನೀ ಬೇಡವೇ ಬೇಡ. ಅರ್ಜುನ ಸಣ್ಣವ, ಹಾ. ಅವರಿಬ್ರು ಯಮಳರು. ಇವ್ರು ಚಿನ್ನರು. ಹೌದೌದು. ಹಾ. ಹಾಗಿದ್ರೆ ನಿನ್ನಲ್ಲಿ ಯುದ್ಧ ಮಾಡ್ಲಿಕ್ಕೆ ಯಾರು ಇಲ್ವ ನಮ್ಮಲ್ಲಿ? ಸುಮ್ಮನಿರ, ಕಂಗಾಲಾಗಬೇಡ. ಹಾ? ಗದಾಯುದ್ಧ ಆಯ್ಕೆ ಮಾಡಿ ಆಗಿದೆ. ಹೌದಾ? ಅದನ್ನ ಪೂರ್ಣವಾಗಿ ಮುಗಿಸದೆ ಹೋಗುವವ ಅಲ್ಲವೇ ಅಲ್ಲ ನಾನು. ಹಾ, ಹಾ. ನೀ ಕಂಗಾಲಾಗುದು ಬೇಡ, ಅರ್ಧಂಬರ್ಧ ಆಗ್ತದೇನೋ ಅಂತ. ಯಾರು ಬೇಡ ಬೇಡ ಅಂತ ಹೇಳ್ತಿದ್ದಿ? ನೀವ್ ಇದ್ದದ್ದು ಎಷ್ಟು ಜನ? 5 ಜನ. ನಾ ಬೇಡ ಅಂತ ಬಿಟ್ಟದ್ದು ಎಷ್ಟು ಜನ? 5 ಜನ. ಹಾಗಾದ್ರೂ ಒಬ್ಬ ಇದ್ದಾನೆ ಅಂತ ಅರ್ಥ. ಹಾ ಹಾ ಅವನಿಗೂ ನಮಗೂ ಬಹಳ ವರ್ಷದ ಸ್ನೇಹ, ಹಾ ಅವನಿಗೂ ನಮಗೂ ಬಹಳ ವರ್ಷದ ಒಡನಾಟ. ಹಾ. ಎಲ್ಲೆಲ್ಲೋ ಇದ್ರೂ ದಿವಸಕ್ಕೊಂದು 50 ಬಾರಿ ನೆನ್ಪು ಮಾಡಿಕೊಳ್ಳುವಷ್ಟು ಗಾಢವಾದ ಸ್ನೇಹ. ಹಾ. ನಮ್ಮಿಬ್ಬರ ಸ್ನೇಹಕ್ಕೆ ಸರಿಯಾದ ಸಾಕ್ಷಿ ಬೇಕಾ? ಇಬ್ಬರು ಹೆಸರೇಳಿ ಹೆಸರಿಗೆ ಅಕ್ಕಿ ಹಾಕಿದ್ರೆ ಅಕ್ಕಿ ಬೇಯುವುದೇ ಇಲ್ಲ. ಸ್ನೇಹ ಆಗ್ತದೆ. ಅಂತ ಗಾಢವಾದಂತಹ ಮೈತ್ರಿ ಬಂಧ ಹೌದಾ? ನಾನು ನಾನು ಆಯ್ಕೆ ಮಾಡುವ ಅವ ನಮ್ಮ 4 ಜನರನ್ನು ಬಿಟ್ಟು ಅವನನ್ನೇ ಆಯ್ಕೆ ಮಾಡಿಕೊಂಡಲ್ಲ. ಅವನನ್ನೇ ಆಯ್ಕೆ ಮಾಡಿದ್ದೇನೆ. ಯಾಕೆ? ಕಾರಣ ಉಂಟು. ಹಿಂದಿನ ಹಳೆಯ ಪ್ರಸಂಗ ನೆನಪು ಮಾಡ್ತಾರೆ. ಹಾ, ಯಾವ ಪ್ರಸಂಗ? ದ್ರೌಪದಿ ವಸ್ತ್ರಾಪಹಾರ. ವಸ್ತ್ರಾಪಹಾರ. ಹಾ, ಯೂತದಲ್ಲಿ ಎಲ್ಲವನ್ನೂ ಸೋತ್ರಿ. ಆಮೇಲೆ ಹಾ ಹೆಂಡತಿಯನ್ನು ಕಳ್ಕೊಂಡ್ರಿ. ಸೋತ್ರಿ ಅಂತ. ಹಾ 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 ಅವಳು ನಮ್ಮ ವಶಾದ ಮೇಲೆ ತುಂಬಿದ ಸಭೆಗೆ ನನ್ನ ತಮ್ಮ, ಹಾ ನನ್ನ ಮುದ್ದಿನ ತಮ್ಮ ಹ್ಮ್ ದುಶ್ಯಾಸನನನ್ನು ಕರೆಸಿ ಅವಳನ್ನು ಎಳೆತರಿಸಿದೆ. ಹ್ಮ್ ಅವಳ ಸೀರೆಯ ಸೆರಿಗೆಗೆ ಕೈ ಹಾಕಿ ಅವಳನ್ನು ವಿವಸ್ತ್ರಗಳನ್ನಾಗಿಸುವುದಕ್ಕೆ ಆಜ್ಞಾಪಿಸಿದೆ. ಇನ್ನೇನು ನನ್ನ ತಮ್ಮ ಸೀರೆ ಬಿಡಿಸ್ತಿದ್ದ. ಎದ್ದು ನಿಂತ ಇವ ಹಾ ಕಂಠೆಯ ಕಂಠದಂತೆ ಠೇಂಕರಿಸಿ ಸಿಂಹ ಗರ್ಜನೆಯಿಂದ ಗರ್ಜಿಸಿ ಪ್ರತಿಜ್ಞೆ ಮಾಡಿದ್ದಾನೆ. ದುಶ್ಯಾಸನನ ಉರಬಗಿತೇನೆ, ಕೌರವನ ತೊಡೆ ಮುರಿತೇನೆ. ಅವನು ಯೋಗ ಒಳ್ಳೆಯದುಂಟು. ದುಶ್ಯಾಸನನ ಉರ ಬಗೆದಿದ್ದಾನೆ. ಹೌದು, ಮಾತು ಈಡೇರಿಸಿದ್ದಾರೆ. ಮುಗಿತಾ? ಸುಯೋಧನನ ತೊಡೆ ಮುರಿಯುವ ಕಾರ್ಯ ಹಾ ಉರುಭಂಗ ಹ್ಮ್ ಅದಿನ್ನೂ ಆಗಲಿಲ್ಲ. ಹಾ ಹಾಗಾಗಿ ಹ್ಮ್ ಚಂದ್ರವಂಶದಲ್ಲಿ ಹುಟ್ಟಿದವನು ಹ್ಮ್ ಮಾತಿಗೆ ತಪ್ಪಿದಂತಾಗಬಾರದು, ನುಡಿಗೇಡಿ ಎನ್ನುವ ಆಕ್ಷೇಪ ಬರಬಾರದು. ಹೌದು. ಹಾಗಾಗಿ ಈ ಭೀಮನಿಗೆ ಇವತ್ತು ನಾನೇ ಇಲ್ಲೊಂದು ವೇದಿಕೆ ನಿರ್ಮಾಣ ಮಾಡಿಕೊಟ್ಟಿದ್ದೇನೆ. ಅವ ಮಾತು ಉಳಿಸಿಕೊಳ್ಳುವುದೇ ಹೌದು ಅಂತಾದ್ರೆ, ಅವನಿಗೆ ಯೋಗ್ಯತೆ ಇದ್ದದ್ದೇ ಹೌದು ಅಂತಾದ್ರೆ, ಅವನ ಮುಖದಲ್ಲಿರುವ ಮೀಸೆ ಹುಟ್ಟಿ ಬಂದದ್ದೇ ಹೌದು ಅಂತಾದ್ರೆ, ಇನ್ನೇ ಭೀಮನ ಬಿಡುವುದೆದುರಿಗೆ. ಏ ಹೆಡ್ಡ, ಏನ ದಡ್ಡ? ದಡ್ಡ ನಿನ್ನ ಅಪ್ಪ. ನಿನ್ನ ಅಜ್ಜ ಹಾಗಾದ್ರೆ. ಅವಕಾಶ ಕೊಟ್ಟದ್ ನೀನಲ್ಲ. ಇಷ್ಟೊತ್ತು ಎಲ್ಲಿದ್ದೀಯ? ಅಣ್ಣ ಕೇಳಿದಾಗ ಅಣ್ಣನನ್ನ ತಿರಸ್ಕಾರ ಮಾಡಿದೆ, ತಮ್ಮಂದಿರನ್ನು ಅವಹೇಳನ ಮಾಡಿದೆ. ನಿನ್ನ ಹಾಗೆ ಅವಹೇಳನ ಮಾಡಿಕೊಳ್ಳುವಂತ ಕೆಟ್ಟ ಕೆಲಸ ಪಂಚಪಾಂಡವರಲ್ಲಿ ಏನೂ ಆದದ್ದಿಲ್ಲ. ನಾ ಮಾಡಿದ್ದೇನೆ, ನೀ ಮಾಡಿದ್ದೀಯ. ಮಾಡ್ತಾ ಇದ್ದೇನೆ. ಹೇಳಿಸಿಕೊಳ್ಳಬೇಕಾದವ ನೀನು. ಹೇಳುವ ನೈತಿಕ ಹಕ್ಕು ನಿನಗಿಲ್ಲ. ಹೇಳ್ರ ಏ, ಏನು ಹೇಳ್ರ ಅಣ್ಣ ತಮ್ಮ ಎಲ್ಲ ಸೇರಿ ಹೇಳ್ರ. ಅಣ್ಣ ತಮ್ಮ ಸೇರಿ ಹೇಳುವುದಲ್ಲ, ಹಾ. ಅಣ್ಣ ತಮ್ಮಂದಿರ ಬಾಯಿಂದ ಹೇಳಿಸಿಕೊಳ್ತಾ ಇದ್ದಿಲ್ಲ ನೀನು. ನಿಮ್ಮ ಬಗ್ಗೆ ಮಾಡೇ ಮಾಡ್ತೇನೆ. ಅಯ್ಯೋ, ಹಾ. ಈಗ ಅಲ್ಲ, ಹಾ. ಇನ್ನು 10 ಜನ್ಮ ಎತ್ತಿದ್ರು ಹಾ. ನೀ ಮಾಡಬೇಕು. ಬಿಟ್ಟರೆ ಹಾ. ಆತ್ಯಂತಿಕ ಗೆಲುವನ್ನ ಕಂಡುಕೊಳ್ಳುವುದಕ್ಕೆ ನಿನ್ನಿಂದ ಆಗುವುದಿಲ್ಲ. ಪ್ರಯತ್ನಿಸ್ತೇನೆ, ಎಲ್ಲಿವರೆಗೆ ಪ್ರಯತ್ನ ನಿನ್ನದು? ಉಸಿರಿರುವಲ್ಲಿವರೆಗೆ. ಉಸಿರು ಇವತ್ತೇ ನಿಲ್ತದೆ. ನಾನು ಎಲ್ಲ ಬರ್ಕೊಂಡೇ ಬಂದಿದ್ದೇನೆ. ನಿನ್ನ ಹಣೆ ಬರಕ್ಕೆ ಇಷ್ಟೇ ಅಂತ ಬರೆದಿಟ್ಟಿದ್ದೇನೆ ಇವತ್ತು ನಾನು. ನಮ್ಮ ನೀನೇ. ಹೌದು, ಅದೇ ಹಿಂದೆ ಮುಂದಾಗಿ ನಿನ್ನ ಉಸಿರೇ ನಿಂತು. ಯಾವ ಕಾರಣಕ್ಕೂ ಆಗುದಿಲ್ಲ. ಹಾಗಾದ್ರೆ ನನ್ನದು ಯಾವ ಕಾರಣ? ವಿಶ್ವಾಸ ಉಂಟು, ಯಾಕೆ ಕೇಳು. ನನಗೂ ವಿಶ್ವಾಸ ಉಂಟು. ನಿನಗೂ ವಿಷಯ ಯಾಕೆ ಹೇಳು? ಹಾ? ನಿನಗೆ ಯಾಕೆ ವಿಶ್ವಾಸ? ಇಲ್ಲಿಯವರೆಗೆ ಪಾಂಡವ ಪಂಚಕರು ಹಾ. ನಾನು ಮಾಡಿದ್ದನ್ನು ಅನುಭವಿಸಿದ್ದೀರಿ ಬಿಟ್ಟು ತಿರುಗಿ ನೀವು ಮಾಡಿದ್ದೆ ಅಂತ ನೀ ತಿಳ್ಕೊಂಡದಷ್ಟೇ ಅಲ್ವಾ? ಏನ್ ಮಾಡಿದ್ದೀರಿ? ಸಭೆಗೆ ಬಂದು ಹಾ. ನೀತಿ ಹೇಳಿದ ಹಾ. ಮೈತ್ರೇಯರ ಮುಂದೆ ಹಾ. ದರ್ಪ ತೋರಿದೆ. ಹಾ. ಮೈತ್ರ ಮಹರ್ಷಿಗಳು ಏನ್ ಹೇಳಿದ್ರು? ಹಾ. ಧೂರ್ತ ಸುಯೋಧನ ಹಾ. ತೊಡೆ ತಟ್ಟಿ ಮಾತನಾಡಿದ ನಿನ್ನ ತೊಡೆಯನ್ನು ಹಾ. ರಣರಂಗದಲ್ಲಿ ಹಾ. ಭೀಮಸೇನ ಮುರಿಯಲಿ ಎನ್ನುವ ಹಾಗೆ ಶಾಪ ಕೊಟ್ಟ ನೆನಪುಂಟಾ? ಅಯ್ಯೋ, ನೆನಪಲ್ಲ. ಹಾ. ನೀನು ನಮಗೆ ಬಂದ ಶಾಪ, ನಮಗೆ ಬೈದವ್ರದೆಲ್ಲ ನೆನಪಿಟ್ಟುಕೊಳ್ಳೇ ಬೇಡ. ಹಾ. ಅವರು ಕೊಟ್ಟದ್ದೆಲ್ಲ ಈಡೇರುವುದಿದ್ರೆ ನಾನು ಒಂದು ತೊಡೆಯೋ ಒಂದು ಸುಯೋಧನ ಸಾಕಾಗುದಿಲ್ಲ, 1000 ಸುಯೋಧನ ಬೇಕಾದ. 1000 ಸುಯೋಧನ ಬೇಕಾಗುವುದಕ್ಕೆ ಉಳಿದವರು ಎಲ್ಲ ಕಡೆ ಹೇಳಿಲ್ಲ. ರಣಕ್ಷೇತ್ರದಲ್ಲಿ ಮುಖಾಮುಖಿಯಾಗಿ ಗದಾಯುದ್ಧ ಆಗುವ ಸನ್ನಿವೇಶ ಎದುರಾದರೆ ಹಾ. ಭೀಮನ ಗದೆ ಹಾ. ಕೌರವನ ತೊಡೆಯನ್ನು ಮುರಿಯಲಿ. ಹೌದು. ಇಲ್ಲಿಯವರೆಗೆ ಗದಾಯುದ್ಧಕ್ಕೆ ಎದುರು ನಿಂತಿದ್ಯಾ? ಕರೀಲಿಲ್ಲ. ನಿಂತಿದ್ಯಾ? ನಾನು ಇವತ್ತೇ ಕರೆದದ್ದು. ಓಡಿದವ ನೀನು. ನನಗೆ ವಿಶ್ವಾಸ ಉಂಟು. ಏನು? ಆ ಶಾಪವೇ ಇವತ್ತು ಸುಳ್ಳು ಮಾಡ್ತೇನೆ ಬಿಟ್ರೆ ಅವರು ವಾಕ್ಯ ಸತ್ಯ ಆಗ್ಲಿಕ್ಕೆ ಬಿಡುವುದು. ಯಾವ ಕಾರಣಕ್ಕೂ ನಿನ್ನಿಂದ ಶಾಪ ಸುಳ್ಳಾಗಿಸಬೇಕು ಸಾಧ್ಯ ಇಲ್ಲ. ಮತ್ತೆ ಏನಂದ್ರೆ ಹಾ. ವೇದಿಕೆ ನೀನು ಮಾಡಿಕೊಡುವುದ? ಮತ್ತೆಂತದ್ದು?
ಇಲ್ಲಿಗೆ ನಿನ್ನನ್ನ ಕರೆಸಿದ್ದು ನಾನು, ನಿನಗೆ ಅದೇ ಗೊತ್ತುಂಟು. ಅಂದ್ರೆ ನೀ ಕರೆದದ್ದಲ್ಲ, ನಾ ಕರೆಸಿದ್ದು ನೀನು. ನಾನು ಹೇಳಿ ಕರೆಸಿದ್ದು. ಬೇಡ, ಅದಕ್ಕೆ ನೀನೇ ಬೇಡ. ಯಾರೋ ಕೊಟ್ಟು ಕರೆಸು ಅಂತ ಹೇಳಿದ್ರೆ ಯಾವ ಮಗನೂ ಕರೆಸ್ತಾನೆ. ಅದು ನೀ ಎಷ್ಟು ಅದ್ ಹೇಳ್ಬೇಡ, ಅದ್ ಹೇಳ್ಬೇಡ. ಯಾರೋ ಕೊಟ್ಟ ಕರೆ ತಡೆಯಪ್ಪ. ನಿನ್ನ ಸ್ವಂತದ್ದು ಎಷ್ಟು ಹೋಗಿದೆ ಕೈಯಿಂದ ಅದು ಹೇಳು. ತಡೆ. ಯಾರೋ ಕೊಟ್ಟ ಕರೆಗೆ ನೀನು ಬರುವುದಾದ್ರೆ ಧರ್ಮರಾಯ ಕರೆ ಕೊಡ್ಲಿಲ್ವಾ? ಬಂದಿದ್ಯಾ? ನಮಗದೆಲ್ಲ ತಡಿಯಪ್ಪ, ಕೃಷ್ಣ ಕೊಡ್ಲಿಲ್ವಾ? ಬಂದಿದ್ಯಾ? ನಿನ್ನ ತಮ್ಮಂದಿರು ಅರ್ಜುನನ ಕಲಸಲು ಬಂದಿದ್ಯಾ? ನಮಗ ಯಾರೋ ಕೊಟ್ಟ ಕರೆಗೆ ನೀವು ಬರುವಲ್ಲ. ಯಾರೋ ಕೊಟ್ಟ ಕಾರ್ಯಗಳು ಈ ಸಣ್ಣ ಸಣ್ಣ ಮೃದು ಸ್ವರ ಎಲ್ಲ ನಮಗೆ ಆಗುವುದೇ ಇಲ್ಲ. ನಮಗ್ ಸ್ವಲ್ಪ ಹೂಂಕಾರ ಝೇಂಕಾರ ಬೇಕು. ಹೌದಪ್ಪ. ಅದೇನಾದ್ರೂ ಒಂದೆರಡು ಸುತ್ತ ನೀವು ನಿಲ್ತೇನೆ ಅಂತ ಬಂದೆ. ಎರಡು ಸುತ್ತಲ್ಲ, ನಿನ್ನ ಮುಂದೆ ನಾನು ನಿಂತಾಗ ನಿನ್ನ ಅರ್ಧ ಸುತ್ತಿಗೂ ಬರುವುದಿಲ್ಲ, ನೆನಪಿರಲಿ. ಮೊದ್ಲು ನನ್ನ ಬೆನ್ನಿಗೆ ಒಂದು ಸುತ್ತು ತಿರುಗಿ ನೋಡು. ನಿನ್ನ ಬೆನ್ನಿಗೆ ತಿರುಗಿದ್ರೆ ಎಲ್ಲ ನಿನ್ನ ಬೆನ್ನಿಗೆ ಬಾರಿಸುವುದಕ್ಕೆ ಕಾಯ್ತಾ ಇದ್ದಾರೆ. ಅದು ನನಗೆ ಗೊತ್ತುಂಟು. ಯಾರು ಉಳಿದವರೆಲ್ಲ ಯಾರು? ಪಾಂಡವರು ಬಿಟ್ಟರೆ ಮತ್ತೆ ಯಾರಿದ್ದಾರೆ? ಯಾವ್ದು? ಪಾಂಡವರು ಒಬ್ರು ಬಿಟ್ರೆ ಮತ್ತೆ ನಮ್ಗೆ ಬಾರಿಸ್ಲಿಕ್ಕೆ ಯಾರಿದ್ದಾರೆ ಕಾಯ್ತಾ ಇದ್ದಾರೆ? ಪಾಂಡವರ 7 ಅಕ್ಷೋಹಿಣಿ ಸೇನೆಯಲ್ಲಿದ್ದವರು ಯಾರು? ಪಾಂಡವರ. ಅವ್ರು ಪಾಂಡವರಿಗೆ ಸಂಬಂಧ ಅಲ್ಲ, ಪಾಂಡವರವರು. ಅವ್ರು ಪಾಂಡವರಿಗೆ ಸಂಬಂಧ. ಯೋಚನೆ ಮಾಡು. ಕೌರವನವರು. ಪಾಂಡವರ 7 ಅಕ್ಷೋಹಿಣಿ ಸೇನೆಯಲ್ಲಿದ್ದವರು ಪಾಂಡವರಲ್ಲ, ಪಾಂಡವರ 5 ಮಂದಿ ಮಾತ್ರ. ಪಾಂಡವರ 7 ಅಕ್ಷೋಹಿಣಿ ಸೇನೆ ಕೌರವನ ಮಾತಿನ ಮೇಲೆ ಬಂದದ್ದ, ಪಾಂಡವರ ಮಾತಿನ ಮೇಲೆ ಬಂದದ್ದು? ಪಾಂಡವರಿಗಾಗಿ ಬಂದ. ಹಾಗಾದ್ರೆ ಅವರು ನಿಮ್ಮವರು. ಕರಕಳುಹಿ ಬಂದದ್ದಲ್ಲ, ಕರಕಳುಹಿ ಬಂದದ್ದಲ್ಲ. ಧರ್ಮವನ್ನು ಉಳಿಸುವುದಕ್ಕಾಗಿ ಸೇವೆ ಮಾಡ್ಲಿಕ್ಕೆ ಬಂದದ್ದು. ಬಿಡುದಕ್ಕದ್ದು. ಈ ಧರ್ಮ ಉಳಿಸುವವರೆಲ್ಲ ಎಲ್ಲಿವರೆಗೆ ಬರ್ತಾರೆ ನಮಗೆ ಗೊತ್ತಿಲ್ಲ. ನಿನಗೆ ಯಾರು ಗೊತ್ತುಂಟು? ಒಂದ್ ಸ್ವಲ್ಪ ಹೊತ್ತಿರ್ತಾರೆ, ಆಮೇಲೆ ಏನು ಸಿಗುವುದಿಲ್ಲ ಅಂತ ಹಿಂಗೆ ತಿರುಗಿ ಹೋಗ್ತಾರೆ. ಅದು ನೀನ್ ಹೇಳಬೇಕು. ಯಾಕೆ? ಈ ಧರ್ಮ ರಕ್ಷಕರು, ಧರ್ಮ ಘೋಷಣೆ ಮಾಡಿದವರೆಲ್ಲ ನಮ್ಮಲ್ಲಿ ದೊಡ್ಡ ದೊಡ್ಡ ಪಟ್ಟಿಯೇ ಉಂಟು. ನಾವು ಸುದ್ದಿಗೆ ಅದು ಗೊತ್ತಾಯ್ತು. ಯಾಕೆ? ಧರ್ಮ ಉರುಹುಗಳೆಲ್ಲ ಒಂದೊಂದೇ ಸುದ್ದಿಗೆ ಬರುವುದು ಯಾರ ಪಕ್ಷದಲ್ಲಿ? ನಿನ್ನ ಪಕ್ಷದಲ್ಲಿ. ಯಾಕೆ? ನಿನ್ನ ಪಕ್ಷದಲ್ಲಿ. ಯಾಕೆ ಬರ್ತಾರೆ? ನಿನ್ನಲ್ಲಿ ಅಧರ್ಮ ಹೆಚ್ಚು. ನಾನು ಅದನ್ನೇ ಪಾಲಿಸ್ತೇನೆ. ಯಾಕೆ? ನೀನು ಸರಿಯಾಗುದಿಲ್ಲ ಅಂತ. ನಾನು ಸರಿಯಾಗುವುದಿಲ್ಲ ಅಷ್ಟೇ ಅಲ್ಲ, ನನ್ನ ಜೊತೆ ಇದ್ದವರು ಸರಿಯಾಗಬಾರದು ಎನ್ನುವುದೇ ನನ್ನ ಉದ್ದೇಶ. ಹೌದು. ಮತ್ತೆ ನಾನು ಅಧರ್ಮಿಗಳನ್ನೇ ಪೋಷಿಸ್ತೇನೆ. ಯಾಕೆ? ಕೊನೆ ಪಕ್ಷ ಅವರು ಕೊನೆ ಉಸಿರಿರುವಲ್ಲಿವರೆಗಾದ್ರೂ ನಿಂತಿರ್ತಾರೆ. ಈ ಧರ್ಮ ರಕ್ಷಕರು ಸಣ್ಣ ಗಲಾಟೆ ಆದ್ರೂ ಒಬ್ಬೊಬ್ಬನೇ ಜಾರ್ಕೊಂಡು ಹೋಗ್ತಾರೆ. ಇಲ್ಲವೇ ಇಲ್ಲ. ನೀ ತಿಳ್ಕೊಂಡದ್ದು ತಪ್ಪು. ಎಲ್ಲ ಕಡೆ ಧರ್ಮ ರಕ್ಷಣೆ ಮಾಡುವವರ ಒಂದಾಗಿ ನಿಂತದ್ದು ಬಿಟ್ರೆ ಅಧರ್ಮ ರಕ್ಷಣೆಗಳು ಎಲ್ಲಿಯೂ ಒಂದಾಗಿ ನಿಲ್ಲಿಲ್ಲ. ನೋಡು ಭೀಮ, ಬಹಳ ವಿಳಂಬ ಆಗ್ತದೆ. ಯಾರು ಹೇಳಿದ್ದು ವಿಳಂಬ ಅಂತ? ನಮ್ದೆಲ್ಲ ಟೋಟೋಣ, ಇವತ್ತು ನೆಡಬೇಕು, ನಾಳೆ ಕೊಯ್ಬೇಕು. ನಿನ್ನದು ಟಾಟಾ ಡಾಡಣ. ಯಾಕೆ? ನಿನಗೆ ಗೊತ್ತಿರುವುದೇ ಟಾಟಾ ಡಾಡಣ. ನಮಗೆ ಅದಕ್ಕಿಂತ ಮುಂದಿನ ಅಕ್ಷರ ಗೊತ್ತುಂಟು. ಹಾಗಾಗಿ ಇನ್ನೂ ಮುಂದುವರಿಸ್ತೇವೆ ನಾವು. ಮುಂದೆ ಹೇಳು. ನಮ್ಮ ಮುಂದೆ ಗೊತ್ತುಂಟು ನಮಗೆ. ಟಾಟಾ ಡಾಡಣ ಗೊತ್ತುಂಟು ನಮಗೆ. ನಿನ್ನ ಹಾಗೆ ಟಾಟಾ ಡಾಡಣ ಮಾತ್ರ ಗೊತ್ತಿದ್ದದಲ್ಲ. ಸರಿ, ಮುಂದೆ ನೀನೇ ಹೇಳು. ಅರ್ಜುನನಿಗೆ ನೀನು ಅವಮಾನ ಮಾಡಿದೆ. ಅರ್ಜುನನ ಮಾಡಿದ ಸಾಧನೆ ಒಂದು ಸಣ್ಣ ಅಂಶ ಆದ್ರೂ ನಿನ್ನಿಂದ ಆಗ್ತದ? ದೇವಲೋಕಕ್ಕೆ ಹೋಗ್ಲಿಕ್ಕೆ ಆಯ್ತಾ? ಈಶ್ವರನೊಂದಿಗೆ ಹೋರಾಟ ಮಾಡೋದಕ್ಕಾದಿತಾ? ದೇವಲೋಕಕ್ಕೆ ಹೋಗ್ಲಿಕ್ಕೆ ಆಯ್ತು ಅಂತ ನೀ ಕೇಳುವುದು ಬೇಡ. ಹೋಗ್ಲೇಬೇಕು ಅಂತಾದ್ರೆ ಅದು ದೊಡ್ಡ ವಿಷಯ ಅಲ್ಲ. ಒಬ್ಬ ವಿದೇಶಕ್ಕೆ ಹೋಗಿ ಬಂದಿರ್ತಾನೆ. ಹಾಯ್ ಸ್ವಾಮಿ, ನೀವು ವಿದೇಶಕ್ಕೆ ಹೋಗುವ ಅವಕಾಶ ಸಿಗ್ಲಿಲ್ವಾ? ನಮದು ಬೇಡ. ಹಾಗಾಗಿ ಮತ್ತೆ ನಮ್ಮದೆಲ್ಲ ಹೇಗೆ? ಯಾರೋ ಹೋಗಿ ಬಂದಲ್ಲಿ ನಾವು ಹೋಗುವುದಿಲ್ಲ. ನಮ್ಮದು ವಿಶೇಷ ದಾರಿ. ಹಾಗಾಗಿ ಅವ ದೇವಲೋಕಕ್ಕೆ ಹೋಗಿ ಬಂದಲ್ಲ, ಅರ್ಜುನನನ್ನು ಮೀರಿಸುವುದಕ್ಕೆ ಮತ್ತೆ ನಾನು ಯಾವ ಲೋಕಕ್ಕೆ ಹೋಗುವುದು ಅಂತ ಯೋಚನೆ ಮಾಡ್ತಾರೆ. ತಲೆ ಕೆಡಿಸಿಕೊಳ್ಳಬೇಡ. ನನಗೆ ಗೊತ್ತುಂಟು. ದೇವಲೋಕಕ್ಕೆ ಹೋದಂತ ಅರ್ಜುನ ನರಕಕ್ಕೊಂದು ಹೋಗ್ಲಿಲ್ಲ. ಅಲ್ಲಿ ಹೇಳಿದ್ದಾನಂತೆ, ನನ್ನ ಅಣ್ಣ ಭೀಮ ಬರ್ತಾನೆ. ಅಲ್ಲಿ ನೀನು ಹೋಗ್ಬೇಕು. ಭೀಮ ಬರುವುದಾದ್ರೂ ಇಷ್ಟೊತ್ತಿಗೆ ಹೋಗ್ತಾ ಇದ್ದ. ಹೋಗುವುದಿದ್ರು ನಿನ್ ಕರ್ಕೊಂಡು ಹೋಗ್ತೇನೆ. ಯಾರನ್ನ? ನಿನ್ನನ್ನು. ನೀನಿದ್ದಲ್ಲಿ ನಾನು ನೀನ್ ಸ್ವರ್ಗದಲ್ಲಿದ್ರೆ ನೀನಿದ್ದು ಸ್ವರ್ಗವೂ ನನಗೆ ಬೇಡ. ನಿನ್ನ ಜೊತೆಗೆ ಯಾವ ಕಾರಣಕ್ಕೂ ಬರುವುದಿಲ್ಲ. ಸ್ವರ್ಗಕ್ಕೆ ಹೋದ್ರೆ ನಿನ್ನನ್ನು ಕರ್ಕೊಂಡು ಹೋಗುದು. ಅಲ್ಲ, ನಾನು ಬರುವುದಿಲ್ಲಪ್ಪ. ನೀ ಸ್ವರ್ಗಕ್ಕೆ ಹೋದ್ರೆ ಅರ್ಧ ಗಳಿಗೆಯೂ ಸ್ವರ್ಗದಲ್ಲಿರುವುದಿಲ್ಲ. ಇದ್ದವರು ಕೆಳಗೆ ಬಿಸಾಡ್ತಾರೆ ನಿನ್ನನ್ನ. ಕರೆಸಿ ಅವಕಾಶ ಕೊಡುವುದಕ್ಕೆ ನೀನ್ಯಾರು? ಜಲದಲ್ಲಿ ಅಡಗಿದ ಅದಟ ನೀರು ಹಾವುಗಳ ಹಾಗೆ, ಮೀನುಗಳ ಹಾಗೆ ಉಳಿದು ಪ್ರಾಣವನ್ನು ಉಳಿಸಿಕೊಳ್ಳುವುದಕ್ಕೆ ಮುಂದಾದ ನೀನು ಅವಕಾಶ ಕೊಡ್ತಿದ್ದಾದ್ರೆ ನಿನ್ನನ್ನು ಗೆಲ್ಲುವುದಕ್ಕೆ ಹೆಚ್ಚಿಗೆ ಸಮಯ ಬೇಡ. ಅರೆ ಗಳಿಗೆಯಲ್ಲಿ ಗೆದ್ದು ಕೊಟ್ಟೇನು? ನಿನಗಷ್ಟು ಬೇಡ. ಯಾವುದಕ್ಕೆ? ಕೊಲ್ಲುವುದಕ್ಕಲ್ಲ. ಮತ್ತೆ ಜಲದಲ್ಲಿ ಒಳ್ಳೆಯಾಗಿದ್ದವ ಜಲವಳ್ಳಿ. ಕ್ಷಣ ಮಾತ್ರದಲ್ಲಿ ಮುಗಿಸ್ತೇನೆ ನಿನ್ನನ್ನು. ಜಲ ಒಳ್ಳಿ ಮಾತ್ರ ಅಲ್ಲ, ನಿನ್ನ ಕೊರಳಿನ ಬಳ್ಳಿಯೂ ನಾನೇ. ತುಂಡು ಮಾಡ್ತೇನೆ ಬಾಲ. ಇಷ್ಟು ವರ್ಷ ತುಂಡು ಮಾಡ್ಲಿಕ್ಕಾಗ್ಲಿಲ್ಲ, ಇನ್ನೆಂತ ತುಂಡು? ಇಷ್ಟು ವರ್ಷ ತುಂಡು ಮಾಡುವವರಿಗೆ ನೀ ಸಿಗ್ಲಿಲ್ಲ. ಅದು ನೋಡಿದ್ದು ಬಿಟ್ಟರೆ ಒಬ್ಬರು ಪಡೆಯಲಾದ್ರೂ ನಿಂತಿದ್ದೆ ನೀನು. ನಾನು ನಿಂತದ್ರಿಂದ ನೀವು ಇದ್ದದ್ದು. ಇಲ್ಲ, ನೀನ್ ನಿಲ್ಲಿಕ್ಕೆ ಆಗದೆ ಇದ್ದಾಗ ನಾವು ನಿಂತದ್ದಲ್ಲಿ. ನಾವು ನಿಂತದ್ದು ನೀವು ಇರ್ಲಿಲ್ಲ, ನಿಮ್ಮನ್ನು ಇರ್ಲಿಕ್ಕೆ ಬಿಡ್ಲಿಲ್ಲ. ನೀನ್ ನಿಲ್ಲಕ್ಕೆ ಬರ್ಲಿಲ್ಲ ನಮ್ಮ ಮುಂದೆ. ಹಸ್ತಿನಾವತಿಯಲ್ಲಿ ನೀವು ಆಯುಷ್ಯದಲ್ಲಿ ಇದ್ದದ್ದು ಎಷ್ಟು ದಿವಸ ಅಂತ ಬೇಕಾ? ನೀನು ಮಾವಿನ ಮರದ ಕೆಳಗೆ ಬಿದ್ದದ್ದು ನೆನಪು ಮಾಡಿಕೊ. ನೆನಪು ಮಾಡ್ಕೊಂಡ್ರು ಆಮೇಲೆ ಓಡಿಸಿದ್ ನಿಮ್ಮನ್ನು ಎನ್ನುವುದನ್ನು ನೆನಪು. ಓಡಿಸಿದ್ ಹೇಗೆ? ಮುಖಾಮುಖಿ ಯುದ್ಧದಲ್ಲಿ ಅಲ್ಲಲ್ವಾ? ನಾ ಬರುವುದಿಲ್ಲ. ಅದಾಗುದಿಲ್ಲ. ನೀನು ಆಗದೆ ಇದ್ರೆ ಇವತ್ತು ಬರುವುದಿಲ್ಲ. ಆಗಿದ್ದಲ್ಲ ಒಪ್ಪಿಕೋ. ನಮ್ಮದೆಲ್ಲ ಒಂದು ಕಾಲ ಸಂದರ್ಭ ಉಂಟು. ಹಾಗಾಗಿ ಇಷ್ಟು ವರ್ಷ ಕಾದದ್ದು. ಸಾಯು ಕಾಲಕ್ಕೆ ಬರುವುದು. ಊಟದಲ್ಲಿ ನಿಪುಣ. ಯಾವುದ್ರಲ್ಲಿ?
ಊಟ. ಅದೆಂತದ್ದು ಊಟ? ನಮ್ಮದೆಲ್ಲ ಊಟ ಹಿತ ಮಿತ. ನಿನ್ನದ್ದು ಹಾಗಲ್ಲ. ಹ. ಅರ್ಥ ಇಲ್ಲ, ಪ್ರಮಾಣ ಇಲ್ಲ. ಯಾಕೆ? ಬಕನಿಗೆ ಮೀಸಲಾಗಿಟ್ಟಿರುವ ಬಂಡಿ ಬಂಡಿ ಅನ್ನ ಒಬ್ಬನೇ ತಿಂದಿ ಅಂತ. ತಿಂದಿದ್ದೇನೆ. ಆ ಬಂಡಿ ಅನ್ನ ತಿಂದ ನೀನು ಹ. ಊಟದಲ್ಲಿ ನಿಪುಣ. ಅದು ಜೀರ್ಣ ಮಾಡ್ಕೊಂಡಿದ್ದೇನೆ. ಬಲಾಢ್ಯತೆ ಇದ್ದದ್ದೇ ಹೌದಾದ್ರೆ ಹ. ಆ ದಿವಸ ದ್ಯೂತ ಆಡುವಾಗ ನಿದ್ದೆ ಮಾಡಿದ್ಯಾ? ಇಲ್ಲ, ಮುಗಿಲಿಲ್ಲ ಅಲ್ಲೇ. ಶಕುನಿಯ ಕುಮಂತ್ರದಿಂದ ದ್ಯೂತವನ್ನು ಆಡಿ ನಮ್ಮೆಲ್ಲರನ್ನ ಸೋಲಿಸಿ ಕಾಡಿಗೆ ಅಟ್ಟುವ ಪ್ರಯತ್ನ ಮಾಡಿದವನು ನೀನು. ಹೋದದ್ದು ಸತ್ಯ. ನೇರವಾದಂತ ದ್ಯೂತ ಅಲ್ಲ, ಕಪಟ ಕಾರಸ್ತೋಡಿ ಶಕುನಿ ಮಾಡಿದ ಕುತಂತ್ರ. ನಮ್ಮವ. ಹೌದು, ನಿಮ್ಮ ಮಾವ. ಶಕುನಿಯ ಕುತಂತ್ರ ಎಲ್ಲಿಯವರೆಗಾಯಿತು? ಕಾಡಿಗೆ ಹೋಗಿ ವನವಾಸ, ಅಜ್ಞಾತವಾಸ ಮುಗಿಸಿ ಬರುವಲ್ಲಿವರೆಗೆ ಮಾತ್ರ ಆಯಿತು. ಸಾಕು, ನಮ್ ಜೊತೆ ಇದ್ದವರು ಒಬ್ಬೊಬ್ರು ಅಷ್ಟೇ ಅಷ್ಟೇ ಇರುವುದು. ಈಗ ಒಬ್ಬರು ಇಲ್ಲ. ಬೇಡ. ಹೆಚ್ಚಾನು ಸಭೆಯಲ್ಲಿ ಕಂಠಾಘೋಷವಾಗಿ ಪ್ರತಿಜ್ಞೆ ಮಾಡಿದ್ದೇನೆ, ಅಹಂ ದುರ್ಯೋಧನ ಹಂತ ಎನ್ನುವ ಹಾಗೆ. ಹೆಚ್ಚಾನು ಭೀಮಸೇನಂತ ನಾನು ದುಶ್ಯಾಸನ ಉದರವನ್ನು ಮುಗಿತೇನೆ. ಕರಳನ್ನ ತೆಗೆದು ಮಾಲೆಯಾಗಿ ಪಾಂಚಾಲಿಗೆ ಮುಡಿಸ್ತೇನೆ, ಕಬರನ್ನ ಕಟ್ತೇನೆ, ರಕ್ತ ಕುಡಿತೇನೆ ಎನ್ನುವ ಹಾಗೆ ಆಡಿದ ಮಾತನ್ನು ಉಳಿಸಿಕೊಂಡವ ಭೀಮಸೇನ. ಈಗ ಹೇಳುವುದಿಷ್ಟ, ಅವರೆಲ್ಲರೊಂದಿಗೆ ಆಟ ಆಡಿದ ಹಾಗೆ ಇವತ್ತು ನೀ ಆಟ ಆಡುವುದಕ್ಕೆ ಬಂದರೆ ಶಕುನಿಯೋ ದುಶ್ಯಾಸನನೋ ಹೋದಲ್ಲಿಗೆ ನಿನ್ನ ಕಳಿಸ್ತೇನೆ. ಬಿಟ್ಟರೆ ಸೋಲು ನನಗಾಗುವುದಿಲ್ಲ, ನೆನಪಿರಲಿ.